ಬನ್ನಿ ಇವತ್ತು ಹೆಸರುಕಾಳು ಮತ್ತು ಕಡಲೆಕಾಳು ಮೆಂತ್ಯ ಬಳಸಿ ಯಾವ ರೀತಿ ಮೊಳಕೆ ಕಟ್ಟೋದು ಅಂತ ನೋಡೋಣ. ನೋಡಿರಿ, ಇದನ್ನ ಸುಮಾರು ಒಂದು 5ರಿಂದ 6 ಅವರು ನೆನೆ ಹಾಕಿದ್ದೀನಿ. ಕಡಲೆಕಾಳು ಮತ್ತು ಹೆಸರುಕಾಳು ಮತ್ತು ಮೆಂತ್ಯ ಕಾಳನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ರೆ ಒಂದಿನ ಪೂರ ಬಿಟ್ಟರೆ ಈ ರೀತಿ ಮೊಳಕೆ ಅನ್ನೋದು ಬಂದ್ಬಿಡುತ್ತೆ. ಮತ್ತು ಇದರಿಂದ ಏನೆಲ್ಲ ಲಾಭಗಳು ಅಂತ ನೋಡೋಣ ಸ್ನೇಹಿತರೆ. ಈ ಒಂದು ಮೊಳಕೆ ಬರಿಸಿದ ಕಾಳನ್ನು ತಿನ್ನೋದ್ರಿಂದ ಮೆಂತ್ಯ, ಹೆಸರುಕಾಳು, ಕಡಲೆಕಾಳು, ಮೊಳಕೆ ಬರಿಸಿದ ಕಾಳನ್ನು ತಿನ್ನೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಅಷ್ಟೇ ಅಲ್ಲದೆ ಯಾರೆಲ್ಲ PCOD, PCOS ಮತ್ತು ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರಾ, ಈ ರೀತಿ ಮೊಳಕೆ ಬರಿಸಿದ ಕಾಳು ತಿನ್ನೋದ್ರಿಂದ ಸುಲಭವಾಗಿ PCOD, PCOSನಿಂದ ಬಳಲುವವರು ಪರಿಹಾರ ಮಾಡ್ಕೋಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಮೊಳಕೆ ಬರಿಸಿದ ಕಾಳನ್ನು ಪ್ರತಿನಿತ್ಯ ಎಲ್ಲರೂ ಬಳಸೋದು ತುಂಬ ಒಳ್ಳೆಯದು. ವಾರದಲ್ಲಿ ಒಂದು 2ರಿಂದ 3 ಬಾರಿಯಾದರೂ ಈ ಒಂದು ಮೊಳಕೆ ಬರಿಸಿದ ಕಾಳನ್ನು ಸೇವನೆಯಿಂದ ಆರೋಗ್ಯಕರವಾದ ಲಾಭಗಳನ್ನು ಪಡ್ಕೋಬೋದು ಸ್ನೇಹಿತರೆ. ನೋಡಿ, ಇವತ್ತು ನಾನು ಮೊಳಕೆ ಬರಿಸಿದ ಕಾಳಿನಿಂದ ಸಲಾಡನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ಬೋದು. ಪಲ್ಯ, ಗ್ರೇವಿ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಹೆಸರುಕಾಳು ಬೇಯಿಸಿ ತಿನ್ನೋದಕ್ಕಿಂತ ಈ ರೀತಿ ಮೊಳಕೆ ಬರಿಸಿ ಹೆಸರುಕಾಳು, ಕಡಲೆಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿರಿ, ಮತ್ತು ಮೆಂತ್ಯಕಾಳು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಮೊಳಕೆ ಬರಿಸಿ ತಿನ್ನೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. PCOD, PCOS ಮತ್ತು ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೋ ಅಂಥವ್ರಿಗೆ ಈ ಒಂದು ಮೆಂತ್ಯಕಾಳು ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿರಿ, ಇವಾಗ ನಾನು ಸಲಾಡ್ ಮಾಡೋದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು, ಸೌತೆಕಾಯಿ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ಪದಾರ್ಥನ ಕಟ್ ಮಾಡ್ಕೋಬೋದು. ಇದಕ್ಕೆ ಒಂಚೂರು ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿ ಕಟ್ಲೆಟು ಮಾಡ್ಕೋಬೋದು. ಮೊಳಕೆ ಬರಿಸಿದ ಕಾಳಿಂದ ಕಟ್ಲೆಟ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ರುಚಿ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕೆಂಪು ಉಪ್ಪು, ಪೆಪ್ಪರ್ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಸೇರಿಸೋದ್ರಿಂದ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಲಿವ್ ಆಯಿಲ್ ಬಳಸೋದ್ರಿಂದ ಈ ಒಂದು ಅಡುಗೆಯಲ್ಲಿ ಒಳ್ಳೆ ಟೇಸ್ಟ್ ಅನ್ನೋದು ಕೊಡುತ್ತೆ. ಮತ್ತು ಸಲಾಡ್ಗೆ ಈ ರೀತಿ ನಾವು ಆಲಿವ್ ಆಯಿಲ್ ಬಳಸೋದು ತುಂಬ ಒಳ್ಳೆಯದು. ಮತ್ತು ಮುಖದ ಮೇಲೆ ಗುಳ್ಳೆಗಳು ಮತ್ತು ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೋ ಅಂಥವರಿಗೆ ಆಲಿವ್ ಆಯಿಲ್ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಈ ಒಂದು ಎಣ್ಣೆಯಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನೋಡಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು ಸ್ಪೂನಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸೈಡಿಸ್ ಆಗಿ ಇದನ್ನ ಊಟದ ಜೊತೆನೂ ಬಳಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದನ್ನ ಹಾಗೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬುದಷ್ಟೇ ನಮಗೆ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಹೇರಳವಾಗಿ ತುಂಬ ವಿಟಮಿನ್ಸ್ ಇರೋದರಿಂದ, ನಾರಿನಾಂಶ ಇರೋದರಿಂದ ನಮಗೆ ಹಸು ಅನ್ನೋದು ಬೇಗನೆ ಆಗೋದಿಲ್ಲ. ಈ ರೀತಿ ಪ್ರತಿನಿತ್ಯ 1 ಬೌಲ್ ಆಗಷ್ಟು ನಾವು ಮೊಳಕೆ ಬರಿಸಿದ ಕಾಳನ್ನು ತಿನ್ನೋದ್ರಿಂದ ರಕ್ತಹೀನತೆ, PCOD, PCOS ಮತ್ತು ಯಾರಿಗೆಲ್ಲ ಶುಗರ್ ಲೆವೆಲ್ನಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಮೊಳಕೆ ಬರಿಸಿದ ಕಾಳು ತುಂಬ ಹೇರಳವಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ. ಇದರಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿರ್ತೀವಿ ನಾವು. ಹಾಗಾಗಿ ನಮಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ತುಂಬ ಸರಳವಾಗಿ ಯಾವ ರೀತಿ ಮಾಡೋದು ಈ ಒಂದು ಸಲಾಡ್ ರೆಸಿಪಿನ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಹಿಂದೆ ನೀವು ಕೂಡ ಈ ರೆಸಿಪಿನ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.